MBBS ಮಾಡಬೇಕಿತ್ತು ಅಂತ ಆಯಿತು. ಅದಾದಮೇಲೆ ಸಂತೋಷನೇ ಹೋಯ್ತು ಮತ್ತೆ ಅಲ್ವಾ, ಮತ್ತೆ FD ಮಾಡಬೇಕು ಅನಿಸ್ತು. ಹಂಗೆ ಒಂದೊಂದೇ ಮಾಡಬೇಕು ಅನಿಸ್ತು. ನನಗೆ ಆ ಸಂತೋಷ ಅನ್ನೋದು ಪೋಸ್ಟ್ಪೋನ್ ಆಗ್ತಾನೆ ಇದೆ, ಯಾವತ್ತೂ ಬರಲಿಲ್ಲ ನನಗೆ. ಅದೇ ಯಾವುದೋ ಒಂದು ಮಗು ಏನೋ ಒಂದು ಹೆಲ್ಪ್ ಮಾಡಿದ್ವಿ, ಅದು ಸಂತೋಷದಿಂದ ನನ್ನ ಕಡೆ ನಕ್ಕೊಂಡು ನೋಡ್ತಲ್ವ, ಅದು ನೀವು ಜೀವನ ಇಡೀ ಮರೆಯಲ್ಲ ಅಲ್ವ, ಆಗುತ್ತಲ್ಲ ಸರ್. ಅದು ಯಾರಿಗೋ ಒಂದು ಹೆಲ್ಪ್ ಮಾಡಿದಾಗ ಅಥವಾ ಯಾರೋ ಅವ್ರೇನು ಥ್ಯಾಂಕ್ಸ್ ಬಾಯ್ಬಿಟ್ಟು ಹೇಳ್ಬೇಕಾಗಿಲ್ಲ ಏನಿಲ್ಲ, ಅದು ಕಣ್ಣಲ್ಲಿ ನೋಡಿರ್ತಾರಲ್ವ ಒಂದು, ಅದು ನಮಗೆ ಜೀವನ ಇಡಿ. ದಟ್ ಈಸ್ ಕಾಲ್ಡ್ ಅಸ್ ಮೀನಿಂಗ್ಫುಲ್ ಲೈಫ್. ದಟ್ ಈಸ್ ದ ಮೇಜರ್ ಕಾಂಟ್ರಿಬ್ಯೂಷನ್, ಮೋರ್ ದನ್ 99.99% ಕಾಂಟ್ರಿಬ್ಯೂಷನ್ ದ ಲೈಫ್ ಅಂತ ವಿ ಹ್ಯಾಸ್ ಕಮ್ ಟು ದ ಕನ್ಕ್ಲೂಷನ್. ದಿಸ್ ಲೈಫ್ ಹೆಂಗೆ ಅಂತಂದರೆ 3 ಕ್ಯಾರೆಕ್ಟರ್ಗಳ ಮೇಲೆ ಡಿಸೈಡ್ ಆಗುತ್ತೆ ಅಂತ. ಬಟ್ ಅದು ನಾಟ್ ಮೆನ್ಷನ್ ಅಬೌಟ್ ಕ್ಯಾರೆಕ್ಟರ್ಸು, ಬಟ್ ಅದನ್ನು ನಾವು ತೊಗೊಂಡ್ರೆ ಎಕ್ಸಾಕ್ಟ್ಲಿ ಕೋರಿಲೇಟ್ಸ್ ಇತ್ತು ನಮ್ಮ ಇದು ಎಮೋಷನ್ಸ್, ಯಾವ್ಯಾವ ಡಿಸೀಸ್ಗಳು ಹೆಂಗೆ ಬರುತ್ತೆ ಅಂತ. ಟೈಮಿಗೆ 3 ಕ್ಯಾರೆಕ್ಟರ್ ನಮ್ಗೆ ಗೊತ್ತಿದೆ, ಅದು ನಮ್ಮಲ್ಲಿ ತುಂಬ ಚೆನ್ನಾಗಿ ಕ್ಲೀನಾಗಿ ಭಗವದ್ಗೀತೆಯಲ್ಲಿ ಹೇಳ್ತಾನೆ. 3 ಗುಣಗಳಿದೆ, 3 ಗುಣಕ್ಕೆ ಆಹಾರ ಗುಣಗಳು ಏನೇನಿದೆ ಅಂತೇಳಿ ತುಂಬ ಚೆನ್ನಾಗಿ ಬರುತ್ತೆ, ಶ್ಲೋಕಗಳಿದೆ. ಅದು ತಾಮಸಿಕ ಗುಣ, ರಾಜಸಿಕ ಗುಣ, ಆಮೇಲೆ ಸಾತ್ವಿಕ ಗುಣಗಳು ಬರುತ್ತೆ. ತಾಮಸಿಕ ಗುಣಗಳು ಇರಬೇಕು, ಯಾಕಂತಂದರೆ ನಮಗೆ ನಿದ್ದೆ ಬರುತ್ತೆ ಅಂದರೆ ಸ್ವಲ್ಪ ಇದ್ದಾಗ. ಆದರೆ ಅದು ಸ್ವಲ್ಪ ಜಾಸ್ತಿ ಆಗ್ತಿರೋಂಗೆ ಲೇಜಿನೆಸ್ಸು, ಲೆಥಾರ್ಜಿಗಳು ಬರ್ತಾ ಇರುತ್ತೆ, ಎಲ್ಲರಿಗೂ ನಮ್ಗೆ ಕಾಮನ್ ಅದು. ಅವೆಲ್ಲ ನಿದ್ದೆ ಇದೆ ಒಂಚೂರು. ಆಮೇಲೆ ಅವಾಗವಾಗ ಪೋಸ್ಟ್ಪೋನ್ ಮಾಡೋವಂಥ ಕ್ಯಾರೆಕ್ಟರ್ ಮಾಡ್ತಾನೆ ಇರ್ತೀವಿ, ಅದು ಕಾಮನ್ನು. ಅದು ಮತ್ತೆ ಯಾವತ್ತೊಂದು ದಿವಸ ಇವತ್ತು ಇಂಟ್ರೆಸ್ಟೇ ಇಲ್ಲ ಅಂತೀವಿ, ಇಲ್ಲಿ ತನಕ ಚೆನ್ನಾಗಿರುತ್ತೆ. ಆದರೆ ಪರ್ಸೆಂಟೇಜ್ ಜಾಸ್ತಿ ಆದಾಗ ನೋಡಿ ಇಟ್ ಕಾಸಸ್ ಡಿಪ್ರೆಷನ್, ಆಮೇಲೆ ಇನ್ನೇನು ಸುಸೈಡ್ ಕಾಮನ್. ಈಗ ಇಂಗ್ಲಿಷ್ ಜನ್ರೇಷನಲ್ಲಿ ನೋಡಿ ಅಯ್ಯೋ ಇಂಟ್ರೆಸ್ಟೇ ಇಲ್ಲ ಅಂದ್ಕೊಳ್ತಾರೆ, ಅಯ್ಯೋ ನಮ್ಗೆ ಯಾಕೋ ಒಂಥರ ಫ್ಯಾಷನ್ ಅಲ್ವಾ, ಫ್ಯಾಷನ್. ಇದೇ ಥರ ತೊಗೊಂಡು ನೋಡಿ ರಾಜಸಿಕ ಬಂದರೆ ಅಲೋಸ್ ಆ್ಯಕ್ಟಿವಿಟಿ, ಆ್ಯಕ್ಟಿವ್ ಆಗಿರಬೇಕು ನಾವೆಲ್ಲದೂ. ಆ್ಯಕ್ಚುಲಿ ನಮಗೆ ಜನರಲ್ ಆಗಿ ಇರಬೇಕು ಇದನ್ನು. ಇದೇನಂದರೆ ರಾಜಸಿಕ ಕ್ಯಾರೆಕ್ಟರ್ ಇದ್ದಾಗ ನಮಗೆ ಗುಡ್ ಲೈಫ್ಗೆ ಹೆಲ್ಪ್ ಮಾಡಿ, ನಾನೇನು ಅಚೀವ್ ಮಾಡಬೇಕು ಅನ್ನೋದೇನಿದೆ ಎಲ್ಲ ಆಗಿಲ್ಲ ಇದು. ಅದು ಮೊದಲನೇದು ಪ್ಲೆಸೆಂಟ್ ಲೈಫಿಗೆ. ಓಕೆ, ಪರ್ಸೆಂಟೇಜಲ್ಲಿ ಬಂದಿದ್ದಾಗ ಕೆನಾಟ್ ಸಿಟ್ ಸ್ಟಿಲ್, ರೆಸ್ಟ್ಲೆಸ್ ಇನ್ ದ ಬಾಡಿ, ಮಧ್ಯೆ ಆಗ್ತಾ ಇರ್ತೀವಿ ನಾವುಗಳು. ಎಸ್ಪೆಷಲಿ ಕ್ಲಾಸಲ್ಲಿ ಸ್ಟೂಡೆಂಟ್ಗಳು ಭಾರಿ ಇರ್ತಿದ್ದು, ಬೊಂಬಾರ್ಡೆಡ್ ವಿತ್ ಥಾಟ್ಸ್. ಈಗ ಯಂಗರ್ ಜನ್ರೇಷನ್ ಅದು ಎಸ್ಪೆಷಲಿ ನಾವು ಹೇಳ್ತಾ ಇರ್ತೀವಿ, ಇಂಗ್ಲೀಷ್ ಹೈಫೈ ಇದೆಲ್ಲ ಹುಡುಗಿಗಳು ಇರ್ತಾರೆ. ಓ ಐ ಕಾಂಟ್ ಕ್ಲೋಸ್ ಮೈ ಐಸ್ ಯಾ, ಥೌಸಂಡ್ಸ್ ಆಫ್ ಥಾಟ್ಸ್ ಯಾ ಹುಡುಕ್ತಾ ಇರುತ್ತೆ ಅಂತ ಜಾಸ್ತಿ ಆಗ್ತದೆ. ಇಂಪೇಷನ್ಸ್ ಆ್ಯಂಡ್ ಇಂಡಿಸಿಸಿವ್ನೆಸ್ ಮಕ್ಕಳಲ್ಲಿ ಈಗ ಇಂಪೇಷನ್ಸ್ ತುಂಬ ಕಾಮನ್ ಆಗಿಬಿಟ್ಟಿದೆ. ಇಲ್ಲಿ ತನಕ ಚೆನ್ನಾಗಿದೆ. ನೆಕ್ಸ್ಟು ಆ್ಯಂಗರ್ ಆ್ಯಂಡ್ ಅಗ್ರೆಷನ್ ತುಂಬ ಈಗ ನಮ್ಮ ಟೀನೇಜ್ ಮಕ್ಕಳಲ್ಲಿ ಜಾಸ್ತಿ ಇದೆ. ನೆಕ್ಸ್ಟ್ ಬರೋದು ವೈಲೆನ್ಸ್, ದಟ್ ಈಸ್ ಇನ್ನರ್ ವೈಲೆನ್ಸ್ ಇಸ್ ಸುಸೈಡ್ ಮಾಡ್ಕೊಳ್ಳೋದು, ಔಟರ್ ವೈಲೆನ್ಸ್ ಇಸ್ ಇನ್ನೊಬ್ರಿಗೆ ಕೊಲೆ ಮಾಡುವಂಥದ್ದು. ಅದಕ್ಕೆ 3ನೇದು ಬರೋದು ಸತ್ವ ಕ್ಯಾರೆಕ್ಟರ್. ಸತ್ವದಲ್ಲಿ ನೋಡಿ ಕಾನ್ಸಂಟ್ರೇಷನ್ ಇಸ್ ಎಫರ್ಟ್ಲೆಸ್ಲಿ ಈಸಿ, ಲೈಟ್ನೆಸ್, ಸೆಂಟರ್ನೆಸ್, ಎಫರ್ಟ್ಸ್ ಬೇರ್ ಫ್ರೂಟ್, ವೆರಿ ಕ್ವಿಕ್ಲಿ ರಿಸಲ್ಟ್ಸ್ ಮೋರ್ ದ್ಯಾನ್ ಯು ಎಕ್ಸ್ಪೆಕ್ಟ್, ಸಕ್ಸಸ್ ಆ್ಯಂಡ್ ಎಕ್ಸ್ಟ್ರೀಮ್ ಗುಡ್ ಲೈಫ್. ಇದು ಯಾವ ರೀತಿ 3 ಗುಣಗಳನ್ನು ಭಗವದ್ಗೀತೆಯಲ್ಲಿ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಎಷ್ಟು ಚೆನ್ನಾಗಿ ಅದ್ರ ಮೇಲೆ ಆಹಾರದ ಮೇಲೆ ಈ ಆಹಾರಗಳು ನಮ್ಮಲ್ಲಿ ಹೆಂಗೆ ಅದನ್ನು ಇದು ಮಾಡುತ್ತೆ ಅನ್ನೋದನ್ನು ಕೃಷ್ಣ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂತಂದರೆ, ಆಯುಸ್ಸತ್ವ ಬಲಾರೋಗ್ಯ ಸುಖ ಪ್ರೀತಿ ವಿವದನಃ ರಸ್ಯಾಹ ಸ್ನಿಗ್ಧಾಹ ಸ್ಥಿರ ಹೃದಯ ಆಹಾರ ಸಾತ್ವಿಕ ಪ್ರಿಯ. ಅಂದರೆ ಆಯುಷ್ಯ, ಸತ್ವ, ಬಲ, ಆರೋಗ್ಯ, ಸುಖ ಹಾಗೂ ಪ್ರೀತಿಗಳನ್ನು ಹೆಚ್ಚಿಸುವ ರಸದಿಂದಲೂ ಜಿಡ್ಡಿನಿಂದಲೂ ಕೂಡಿ ಕೆಲವು ಕಾಲ ದೇಹದಲ್ಲಿ ಉಳಿದು ಮನಸ್ಸಿಗೆ ಆನಂದವನ್ನು ಉಂಟು ಮಾಡುವ ಆಹಾರಗಳು ಸಾತ್ವಿಕರಿಗೆ ಪ್ರಿಯವಾಗಿರ್ತವೆ. ಅಂದರೆ ಅದಿದ್ದಾಗ ಮಾತ್ರ ನಮ್ಮಲ್ಲಿ ನಾವು ವಿ ಕ್ಯಾನ್ ಹ್ಯಾವ್ ಎ ರಿಯಲ್ ವಂಡರ್ಫುಲ್ ಲೈಫ್. ಅದೇ ಥರ ಪ್ರತಿಯೊಂದಕ್ಕೂ ಕಟ್, ಒಮ್ಲ, ಲವಣ, ಅತ್ಯುಷ್ಣ, ತೀಕ್ಷ್ಣ, ರೂಪ ವಿದಾಹಿನಃ ಆಹಾರ ರಾಜಸ ಶ್ರೇಷ್ಠ ದುಃಖ ಶೋಕಮಯ ಪ್ರದ ಅಂತೇಳಿ. ಖಾರ, ಹುಳಿ, ಉಪ್ಪು, ಬಿಸಿ, ತೀಕ್ಷ್ಣ, ಒಣಗಿದ್ದು, ಹುರಿದು ಇದೆಲ್ಲವೂ ಇದೆ ರಜೋಗುಣಗಳು ಪ್ರತಿಯೊಂದು. ಆಮೇಲೆ ಹಳಸೋಗಿರೋದು ಕಾಮನ್, ಎಲ್ರಿಗೂ ನಮ್ಗೆ ಅದಕ್ಕೆ ಅದೇ ಕ್ಯಾರೆಕ್ಟರ್ಗಳು. 30 ಫ್ರಿಜ್ಜಲ್ಲಿ ಇಟ್ಟು ತಿಂತಾ ಇರ್ತೀವಿ ಅಲ್ವಾ, ಇಟ್ಟು ಫ್ರಿಜ್ಜಲ್ಲಿ ಇಟ್ಟು ತಿಂದಿರೋದ್ರಿಂದ ನಮ್ಗೆ ಹಳಸೋಗಿರೋದು ತಿಂದು ನಾವೆಲ್ಲ ತಾಮಸಿಕ ಗುಣಗಳು ಜಾಸ್ತಿ ಆಗುತ್ತೆ. ಹಾಂ, ಅದು ಹಂಗೆ ಸರ್. ಸ್ಟಾರ್ ಹೋಟ್ಲ್ ಹೆಂಗೆ 3 ಸ್ಟಾರ್ ಅಂದರೆ 3 days ಓಲ್ಡ್ ಫುಡ್. 7 ಸ್ಟಾರ್ ಕೊಟ್ಟರೆ ನಿಮಗೆ ಕೊಡೋದು ಮಾತ್ರ ಬೆಳ್ಳಿಗೆ ಕೊಟ್ಟರೆ ಸಾಕು, ಅಷ್ಟೇ, ಇನ್ನೇನಿಲ್ಲ. ದರ್ಶನ ನಮ್ಮ ಎದುರಿಗೆ ಮಾಡ್ತಾನೆ ಪಾಪ ಅವನು. ಆ್ಯಕ್ಚುಲಿ ಇಡ್ಲಿನೆಲ್ಲ ಅಲ್ಲೇ ತೆಗಿತಾನೆ ನಮ್ಮ ಎದುರಿಗೆ. ಬಟ್ ಇದರಲ್ಲಿ 7 ದಿವಸದ ಇಟ್ಕೊಂಡು ಬೆಳ್ಳಿಗೆ ತಂದು ಫುಲ್ ಹೈಫೈ ಡ್ರೆಸ್ ಹಾಕಿದಾಗ 7 ಸ್ಟಾರ್ ಲೆವೆಲಿಗೆ ಬರುತ್ತೆ. ಯಾಕಂದ್ರೆ ಸಿಕ್ಕಿತ್ತಲ್ಲ ಮೈಸೂರು ಅರಮನೆದು ಇದ್ರದ್ದು ಅಲ್ಲ, ಅದೇನಾದ್ರು ರೈಡ್ ಮಾಡಿದಾಗ 7-8 days ಹಳೇದು ನಾನ್ ವೆಜ್ ಎಲ್ಲ ಇತ್ತು. ಹೀಗೆ ಮುಚ್ಚಾಕಿದ್ರು ಅದು ಗೌರ್ಮೆಂಟ್ ಬಂತು, ಲೋಕಲ್ ಪೇಪರ್ಗಳಲ್ಲಿ ಬಂತು. ನ್ಯೂಸ್ ಆಗಲಿಲ್ಲ, ಅದು ನ್ಯೂಸ್ ಆಗಲಿಲ್ಲ. ಅದಕ್ಕೆ ಫ್ರಿಜ್ಜಲ್ಲಿ ಇಟ್ಟಿದ್ದಕ್ಕೆ ಒಂದ್ಸತಿ ಫ್ರಿಜ್ಜಲ್ಲೇ ಇಟ್ಬಿಟ್ಟು ಕೊಡ್ತಾ ಇದ್ವಂತೆ ಗಂಡಗೆ. ಅದಕ್ಕೆ ಗಂಡಗಳನ್ನು ಇನ್ನು ಮೇಲೆ ಮುಟ್ಟಿದ ಆಹಾರವನ್ನು ಮತ್ತೆ ಮುಟ್ಟುವುದಿಲ್ಲ ಅಂತ. ಅದಕ್ಕೆ ಅವ್ರು ಹೇಳ್ತೀನಿ, ನಂದು ಒಂದು ಕಂಡೀಷನ್ ರೀ, ತೊಟ್ಟ ಸೀರೆಯನ್ನು ಮತ್ತೆ ತೊಡುವುದಿಲ್ಲ ಅಂತ. ಹಂಗಾಗಿ ಬೇಡ, ಒಳ್ಳೆಯದು ಕಾಸ್ಟ್ಲಿ ಕೊಡ್ಬೋದು. ಅಂದರೆ ನಮ್ಮ ಲೈಫಲ್ಲಿ ಯೂಶ್ವಲಿ ನಾವೇನು ಮಾಡ್ತೀವಿ, ವಿ ಆರ್ ಸೋ ಮಚ್ ಅಟ್ಯಾಚ್ ಟು ಸುಖ ವಿ ಆಲ್ವೇಸ್ ಅವಾಯ್ಡ್ ದುಃಖ. ಹೌದಾ?
ಕಾಮನ್, ನಾವು ಮಾಡ್ತಾ ಇದ್ದೀವಿ, ಎಲ್ಲರೂ ಮಾಡ್ತೀವಿ ಅದು. ಪ್ರಾಪ್ತಿ ದುಃಖ ಅದೇ ವಿ ಟ್ರೈ ಟು ಅಟ್ಯಾಚ್ ಟು ಸುಖ ಆ್ಯಂಡ್ ಅವಾಯ್ಡ್ ದುಃಖ ಅಂತ ಆಲ್ವೇಸ್ ಮಾಡ್ತಾ ಇರ್ತೀವಿ. ಸುಖ ಪ್ರಾಪ್ತಿ ಇರಲೇಬೇಕು, ದುಃಖ ಎಲ್ಲ ಇದೆ. ಏನಾಗುತ್ತೆ ಅಂತಂದರೆ ನೋಡಿ, ನಮಗೆ ವೆನ್ ವಿ ಟ್ರೈ ಟು ಅಟ್ಯಾಚ್ ಟು ಸುಖ ಏನಾಗುತ್ತೆ, ಇಟ್ ಇಸ್ ಎ ನ್ಯಾಚುರಲ್, ನಮ್ಗೆ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ ಅದು. ಒಂದು ದಿವಸ ಸುಖ ಹೋಗಲೇಬೇಕು, ದುಃಖ ಬರಲೇಬೇಕು ಅಂತ ಗೊತ್ತಿದೆ ನಮಗೆ. ಟೂ ಮಚ್ ಅಟ್ಯಾಚ್ಮೆಂಟ್ ಇದ್ದರೆ, ಯಾವುದೋ ಅಟ್ಯಾಚ್ಮೆಂಟ್ ಇರೋದು ನನಗೆ ಹೋಗಬೇಕಾದ್ರೆ ಏನಾಗುತ್ತೆ, ದುಃಖ ಆಗೇ ಜೊತೆಗೆ ದುಃಖ ಬೇರೆ ಬರ್ತಾ ಇದೆಯಲ್ಲ, ಅಲ್ಲಿ ಎರಡೆರಡು ದುಃಖ ಆಗುತ್ತೆ. ಅದ್ರ ಬದಲು ಇಫ್ ಯು ಡೋಂಟ್ ಅಟ್ಯಾಚ್ ಟು ಮಚ್ ಟು ಸುಖ, ಅಟ್ಯಾಚ್ಮೆಂಟ್ ಇಲ್ಲದೇ ಇದ್ದರೆ ಇದನ್ನು ಬಿಟ್ಕೊಡ್ತೀನಿ, ಬರೀ ದುಃಖದ ಮಾತ್ರ ದುಃಖ ಇರುತ್ತೆ. ಒಂದು ದುಃಖ ಇಟ್ಕೋಬೋದು. ಈಗೇನಾಗುತ್ತೆ, ಇದು ಹೆಂಡ್ತಿ ಇದ್ದಂಗೆ, ಇಬ್ಬರು ಹೆಂಡ್ರ ಕಾಟ, ಅದನ್ನು ತಿಗಣೆ ಕಾಟ ಅಂತ ನಮ್ಗಿದ್ದಂಗೆ ಎರಡೆರಡು ತಗೊಂತಿದ್ವಿ ದುಃಖನ ಬೆಳೆದೇ ಇರೋ ಅಂತ ಮಾಡ್ತಾ ಇದ್ವಿ. ಇಲ್ಲ ಇನ್ನೊಂದೇನು ಮಾಡ್ತೀವಿ, ಜೊತೆಗೆ ಎರಡೇ ಮಾಡ್ತಿಲ್ಲ ನಾವು, ದುಃಖನ ಅವಾಯ್ಡ್ ಮಾಡೋಕೆ ಹೋಗ್ತಿದ್ವಿ. ಇಟ್ ಈಸ್ ಅನ್ಯಾಚುರಲ್, ಬರಲೇಬೇಕದು ದುಃಖ. ಅವಾಯ್ಡ್ ಮಾಡಬೇಕಾದ್ರೆ ಮತ್ತೆ ವಾಪಸ್ ನನ್ನ ಹತ್ರ ಬಂದ ಅಂದರೆ ಅದು ಇನ್ನೊಂದು ಮತ್ತೆ ಎಕ್ಸ್ಟ್ರಾ ಅಡಿಷನ್. ಅಲ್ಲಿಗೆ ಇವೆಲ್ಲ ಏನಂದರೆ ಪ್ಲಸ್ ಆಗಲ್ಲ, ಸ್ಕ್ವೇರ್ ರೂಟ್ ಆಗ್ತಾ ಹೋಗುತ್ತೆ ಎಲ್ಲ. ಸುಖ ಟು ದ ಪವರ್ ಆಫ್ 3 ಆಯ್ತು ಅಲ್ವಾ, 3 ಟು ದ ಪವರ್ ಆಫ್ 3 ಇದ್ದಂಗೆ. ಅಂದರೆ ಅಲ್ಲಿಗೆ ನಮ್ಗೆ ಏನಾಯಿತು, ಅಷ್ಟೊಂದು ದುಃಖಗಳಾಗುತ್ತೆ. ಹಾಗಾಗಿ ನಾವು ಏನು ಮಾಡಬೇಕು ಅಂತಂದರೆ ವೆರಿ ಸಿಂಪಲ್. BCG ನಾವೆಲ್ಲ ನೋಡ್ತೀವಿ, BCG ಎಲ್ಲರೂ ತೆಗೆಸಿರ್ತೀವಿ ಆಲ್ಮೋಸ್ಟ್ ಹೊರಗಡೆ. PQRST ಅಂತ ಬೇರೆ ಸಿಗುತ್ತೆ. ಅದು ನೋಡಿದ್ರೆ ನಾವು P ಮೇಲ್ಗಡೆ ಹೋಗುತ್ತೆ, Q ಕೆಳಗಡೆ ಹೋಗುತ್ತೆ, R ಮೇಲ್ಗಡೆ ಹೋಗುತ್ತೆ, S ಕೆಳಗಡೆ ಬರುತ್ತೆ, T ಮತ್ತು ಲೈಟಾಗಿ ಮೇಲ್ಗಡೆ ಹೋಗಿ ಬರಬೇಕು. ಆ ಥರ ನಮ್ಮ ಲೈಫ್ ಅಷ್ಟೇ ಅಪ್ಸ್ ಆ್ಯಂಡ್ ಡೌನ್ಸ್ ಇರಲೇಬೇಕು. ಇಲ್ಲ ಸ್ಟ್ರೈಟ್ ಲೈನ್ ಬಂತು ಅಂತಂದರೆ ಒಂದು 5 ನಿಮಿಷ ನೋಡ್ತೀವಿ, ಒಂದೆರಡು ಶಾಕ್ ಹೊಡಿತೀವಿ, ಆಮೇಲೆ ಸ್ವಲ್ಪ ಕೂತ್ಕೊಂತೀನಿ, ಸರ್ಟಿಫಿಕೇಟ್ ಬರೆಯೋಕ್ಕೆ ಶುರು ಮಾಡ್ತೀವಿ ಅಲ್ವಾ. ಯೂಶಲಿ ಡಿಕ್ಲೇರ್ ಮಾಡೋದು ICU ನಾವೇ ಇಂಟೆನ್ಸಿವ್ ಕೇರ್ ಆಗಿ. ಹೀಗಾಗಿ ತುಂಬ ಕಾಮನ್, ತುಂಬ ಬಗೆದಿದೆ ಪೇಪರ್. ಲೈಫು ಅಷ್ಟೇ ನಮಗೆ ಬೋರ್ಡ್ ಹೋಗುತ್ತೆ. ಅದಕ್ಕೆ ಸಿಂಪಲ್ ಒಂದು ಎಕ್ಸಾಂಪಲ್ ಹೇಳ್ತಿರ್ತೀನಿ. ಪ್ರಪಂಚದಲ್ಲೆಲ್ಲ ಒಂದೇ ಥರ ಜೀವನ ನಡೀತಾ ಇದ್ದರೆ ಸಖತ್ ಬೋರ್ಡ್ ಐತಿ, ನೀವು ನೋಡಿರ್ಬೋದು ಅಲ್ವಾ. ಅಂದರೆ ಪ್ರಪಂಚದಲ್ಲಿರೋ ಹೆಂಗಸರೆಲ್ಲ ನಾನು ಹೆಂಡತಿ ಥರನೇ ಇದ್ಬಿಟ್ಟು ಸೂಸೈಡ್ ಮಾಡ್ಕೊಂಡ್ಬಿಡ್ತೀವಿ. ಸ್ವಲ್ಪ ಬೇರೆ ಬೇರೆ ಥರ ಇದ್ದಾವೆ, ಚೆನ್ನಾಗಿದ್ದಾಳೆ, ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ, ಏನೋ ಒಂದು ಕಂಪೇರ್ ಮಾಡ್ಕೊಂಡು ಎಲ್ಲರೂ ಒಂದೇ ಥರ ಆಗ್ಬಿಟ್ರೆ ಯಾವ ನೋಡ್ತಾನೆ ಎಲ್ಲ ಹಿಮಾಲಯಕ್ಕೆ ಹೋಗ್ಬಿಡ್ತೀವಿ ಅಲ್ವಾ. ಮಗನ ಮುಂದೆ ಇಷ್ಟೆಲ್ಲ ಏನಂದರೆ ಯಾವಾಗ ಅದಕ್ಕೆ ಯಾವುದೇ ತಪ್ಪು ಮಾಡದೇ ಇದ್ರೂ ಸಾರಿ ಹೇಳಬೇಕು ಅಂತ. ಆ್ಯಕ್ಚುಲಿ ವಿಚ್ ಇಸ್ ಸಮ್ಟೈಮ್ಸ್ ನನ್ನ ಮಗನಿಗೂ ಹೇಳ್ತೀನಿ. ಆ್ಯಂಡ್ ಇದನ್ನು ಜೋಕಾಗಿ ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ಯೂಶ್ವಲಿ ತಪ್ಪು ಮಾಡಿದೀವೋ ಮಾಡದೇ ಇಲ್ವೋ, ಮಾಡಿದಾಗಂತೂ ಸಾರಿ ಹೇಳೋವಂಥ ಅಭ್ಯಾಸ ಬೆಳೆಸ್ಕೋಬೇಕು ನಾವು. ಅದರಲ್ಲೇ ಆ್ಯಕ್ಚುಲಿ ಅದನ್ನು ಭಗವದ್ಗೀತೆ ಮುಂದೆ ಹೋಗ್ತಾ ಬರುತ್ತೆ. ಅದೆಲ್ಲ ಅದೇ ಥರದ್ದು ಇದು ಪ್ಯೂರ್ ಸೈಕಾಲಜಿ ಭಗವದ್ಗೀತೆ. ಅದನ್ನೊಂದು ಅರ್ಥ ಮಾಡ್ಕೊಂಡ್ರೆ ಎಲ್ಲದೂ ನಮ್ಗೆ ಅರ್ಥ ಆಗೋಗುತ್ತೆ. ಅದರಲ್ಲಿ ಯಾಕೆ ಸಾರಿ ಹೇಳಬೇಕು ಅಂದರೆ, ಸಾರಿ ಇಟ್ ಡಸ್ ನಾಟ್ ಮೀನ್ ಆಲ್ವೇಸ್ ವಿ ಆರ್ ರಾಂಗ್. ವಿ ರೆಸ್ಪೆಕ್ಟ್ ಮೋರ್ ಅವರ್ ರಿಲೇಷನ್ಶಿಪ್. ಅದಕ್ಕಾಗಿ ವಿ ಸೇ ಸಾರಿ, ಆ್ಯಂಡ್ ಎಸ್ಪೆಷಲಿ ವಿತ್ ವೈಫ್ ವಿ ಶುಡ್ ಸೇ ಸಾರಿ, ಬಿಕಾಸ್ ವಿ ಗಿವ್ ಮೋರ್ ಇಂಪಾರ್ಟೆನ್ಸ್ ಟು ಅವರ್ ಹೆಡ್ ದ್ಯಾನ್ ಅವರ್ ಈಗೋ ಅಂತ. ನೆನಪಿತ್ತು ಸಾರಿ ಹೇಳದೇ ಇದ್ರೆ ಬೀಳ್ತಾವೆ ಇಲ್ಲಿಗೆ. ಅದಕ್ಕಿಂತ ನಮ್ಮ ಹೆಡ್ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಅವರ್ ಈಗೋ, ವಿ ಶುಡ್ ಸೇ ಸಾರಿ. ಹಂಗೆ ಪಿಕ್ಚರ್ ನೋಡಿರ್ಬೋದು, ವಾಟ್ಸಪ್ ತುಂಬ ಕಾಮನ್ ಇದೆ. ಲೈಫ್ ಇಸ್ ಆಲ್ ಅಬೌಟ್ ಹೌ ವಿ ಸಿ ಥಿಂಗ್ಸ್ ಅಲ್ವಾ. ತುಂಬ ಕಡೆ ನಮಗೆ ಆ್ಯಕ್ಚುಲಿ ಅದನ್ನೇ ಇದರಲ್ಲಿ ಹೇಳ್ತಾ ಬರೋದು. ಗುಡ್ ಮಾರ್ನಿಂಗ್ ಅಂತ ಹೇಳೋದು ಐ ಆಮ್ ಸಾರಿ ಅಂತ ಹೇಳ್ಬೇಕು. ಒಂದೇ ಒಂದು ಕ್ಷಣ ಕಾಫಿ ಕುಡಿತಿರೋ ಎಲ್ಲರೂ It is not what you eat. ಇಲ್ವಾ ತಂತ್ರದಲ್ಲಿ ಇರ್ತದೆ. ನಾನು ಡಬಲ್ ಕೊಡ್ತೀನಿ ಬೇರೆಯವರಿಗೆ. What you eat. It is not what you eat. ಕಾಫಿ ಸ್ಟ್ರಾಂಗ್ ಇದೆ. ಕಾಫಿ ಸಾಕನೇ